ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಶುಕ್ರವಾರ ಮತ್ತು ಸಂಡೇ, ಇವತ್ತಿಂದ 2 ದಿನದ್ದು ಬ್ಲಾಗ್ ಆಗಿರುತ್ತೆ. ಶುಕ್ರವಾರ ಮನೆ ಕೆಲಸ ಎಲ್ಲ ಮುಗಿಸಿ ತೋಟದಿಂದ ನಿಂಬೆಹಣ್ಣು ಕುಯ್ಕೊಬಂದಿದ್ವಿ. ಒಂದು 250 ನಿಂಬೆಹಣ್ಣು ಸಿಕ್ಕಿತ್ತು. ಶನಿವಾರ ಒಂದು ಇಬ್ಬರಿಗೆ ಹೇಳಿದ್ದೆ, ಅವ್ರು ಬೇಕು ಅಂತ ಹೇಳಿದರು. ಶನಿವಾರ ನಮ್ಮೂರಲ್ಲಿ ಸಂತೆ ನಡೆಯುತ್ತಲ್ಲ, ಅದಕ್ಕೆ ಅವರಿಗೆ ಎಷ್ಟೆಷ್ಟು ಬೇಕು ಅಷ್ಟನ್ನು ಲೆಕ್ಕ ಹಾಕಿ ಅಮ್ಮ ಚೀಲಕ್ಕೆ ಕಟ್ಟಿಡ್ತಾಯಿದ್ರು. ಇಷ್ಟೆಲ್ಲ ಸುಮ್ಮನೆ ಮನೆಗೆ ಏನು ಮಾಡೋಕ್ಕೆ ಅಂತೇಳಿ ಅವ್ರಿಗೆ ಕೊಡೋಣ ಅಂತೇಳಿ ಕಟ್ಟಿಡ್ತಾಯಿದ್ವಿ. ಶುಕ್ರವಾರ ನಮ್ಮೂರಲ್ಲಿ ಕರಬೀರಣ್ಣ ದೇವಸ್ಥಾನಕ್ಕೆ ಎಡೆ ಮಾಡಿದ್ವಿ. ಸೊ ಎಡೆ ಮಾಡೋಕ್ಕೆ ಅಂತೇಳಿ ನಾನು ಅಡುಗೆ ಮಾಡೋಕ್ಕೆ ಮುಂಚೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ನನ್ನ ಮಗನಿಗೆ ಸ್ಕೂಲ್ ಹಾಫ್ ಡೇ ಇತ್ತು. ಸೊ ಅವ್ನು ಬರೋ ಅಷ್ಟೊತ್ತಿಗೆ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿಡೋಣ ಅಂಥೇಳಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೆ. ಚಿಕನ್ ಸಾಂಬಾರು ಮಾಡಿ ಅವ್ನು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅವ್ನು ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವನು ರೆಡಿಯಾಗ್ಬಿಟ್ಟು ಇಬ್ಬರು ಎಡೆ ತಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ನೆಕ್ಸ್ಟ್ ಮಂತಿಂದ ಶ್ರಾವಣದಿಂದ 1 ತಿಂಗಳು ನಾನ್ ವೆಜ್ ಮಾಡಲ್ವಲ್ಲ, ದೇವರಿಗೇನು ಕೊಡಲ್ಲ. ಸೊ ಅದಕ್ಕೆ 1 ತಿಂಗಳು ಮಾಡಲ್ಲ ಅಂತ ಇವಾಗಲೇ ದೇವರಿಗೆ ಎಡೆ ಎಲ್ಲ ಕೊಡ್ತೀವಿ. ಈ ಸತಿ ದೇವಸ್ಥಾನಕ್ಕೆ ಎಡೆ ಕೊಡೋಕೆ ಹೋದಾಗ ಅವರು ವಿಡಿಯೋ ಮಾಡಬೇಡಿ ಅಂತ ಅಂದರು. ಅದಕ್ಕೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟು ವ್ಲಾಗಲ್ಲಿ ಹಾಕಿದ್ದೀನಿ ಕರಿಬೀರಣ್ಣ ದೇವಸ್ಥಾನನ. ಅಲ್ಲಿಂದ ಎಡೆ ಕೊಟ್ಟು ನಾವು ಮನೆಗೆ ಬಂದ್ವಿ. ನಾವಿನ್ನೂ ಊಟ ಮಾಡಿರಲಿಲ್ಲ, ಎಡೆ ಕೊಡೋಕೆ ಮುಂಚೆ ಊಟ ಮಾಡಬಾರ್ದು ಅಂತೇಳಿ. ಅವನು ಹೊಟ್ಟೆ ಹಸಿವು ಅಂತ ಇದ್ದ. ಅದಕ್ಕೆ ಬಾ ಬೇಗ ಮನೆಗೆ ಊಟ ಹಾಕ್ಕೊಡ್ತೀನಿ ಅಂತೇಳಿ ಕರ್ಕೊಂಡು ಬರ್ತಾಯಿದ್ದೆ. ಅವನು ಬಂದು ಊಟ ಮಾಡೋಣ ಅಂತ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವತ್ತಿನ ಸಂಡೇ ಬ್ಲಾಗು. ಸಂಡೇ ಪುರದಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ತೋಟಕ್ಕೆ ಹೋಗಿ ಅಲ್ಲೇ ಫ್ರೆಶ್ ಆಗೋಣ ಅಂತ ತೋಟಕ್ಕೆ ಹೋಗಿದ್ದೆ. ನನ್ನ ಮಗ, ಅವ್ರ ತಾತ, ಅಜ್ಜಿ ಎಲ್ಲ ಮೊದಲೇ ಹೋಗಿದ್ರು ಕಾರಲ್ಲಿ. ಆಮೇಲೆ ನಾನು ಬೈಕಲ್ಲಿ ಹೋಗಿ ಅಲ್ಲೇ ಫ್ರೆಶ್ ಆದೆ. ರೆಡಿಯಾಗಿಬಿಟ್ಟು ಪುರದಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಹೋಗೋಕ್ಕಾಗಲ್ಲ ಅಂದರೆ ಎಷ್ಟೋ ವರ್ಷ ಆದರೂ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದೇ ಇಲ್ಲ. ಹೋಗ್ಬೇಕು ಅನ್ಕೋತೀವಿ, ಹೋಗೋಕ್ಕಾಗಲ್ಲ. ಬಟ್ ದೇವರು ಅವರು ಕರೆಸ್ಕೋಬೇಕು ಅಂತ ಇತ್ತು ದೇವಸ್ಥಾನಕ್ಕೆ ಅಂತ ಆದರೆ ವರ್ಷದಲ್ಲಿ 2 ಸಲ 3 ಸಲ ಈ ಥರ ಹೋಗ್ತಾನೆ ಇರ್ತೀವಿ. ನಾನು ಈ ಸ್ವಲ್ಪ ದಿನದ ವ್ಲಾಗಲ್ಲಿ ಹಾಕಿದ್ದೆ, ನಮ್ಮ ಮನೆಯಿಂದನೇ ಹೋಗಿದ್ವಿ ದೇವಸ್ಥಾನಕ್ಕೆ. ಸೊ ಈ ಸಲ ನಮ್ಮ ದೊಡ್ಡಮ್ಮ ಅಲ್ಲಿ ಹರಕೆ ಇತ್ತು ಅಂತ ಅಡುಗೆ ಮಾಡಿದರು. ಅದಕ್ಕೆ ಅಲ್ಲಿಗೆ ಹೋದ್ವಿ. ರೆಡಿಯಾಗಿ ಕಾರಲ್ಲಿ ಹೋಗೋಣ ಅಂತ ಹೊರಟ್ವಿ. ತೋಟ ಅಂತ ತೋರಿಸಿದ್ದೀನಿ ಫಸ್ಟೇ, ನಮ್ಮ ತೋಟ ಯಾವುದು ಅಂತೇಳಿ. ಅಲ್ಲಿಂದ ಕಾರಲ್ಲಿ ಹೊರಟ್ವಿ. ನಮ್ಮನೆ ಫಂಕ್ಷನ್ ಇದ್ದಾಗ ವ್ಲಾಗ್ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟ್ ಅನಿಸ್ತಿರಲ್ಲ, ಯಾಕೆಂದರೆ ಕೆಲಸ ಇರುತ್ತೆ, ಯಾವಾಗಲೂ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ಒಂದೊಂದು ಟೈಮ್ ವೀಡಿಯೋ ಮಾಡೋದೇ ಮರ್ತೋಗುತ್ತೆ. ನೋಡಿ, ಇಲ್ಲೆಲ್ಲ ಆಲೂಗಡ್ಡೆ ಹಾಕಿದ್ದಾರೆ, ಆಗಲೇ ಹೂವು ಆಗಿದೆ ಆಲೂಗಡ್ಡೆ ಎಲ್ಲ. ಈ ಕಡೆ ಕಾಣಿಸ್ತಿದೆಯಲ್ಲ, ಇದು ಈ ಕಡೆದೇ ನಮ್ಮ ತೋಟ. ಆಲೂಗಡ್ಡೆ ಹೂವಾಗಿರೋದು ನೋಡೋಕ್ಕೇ ಖುಷಿ. ಎಲ್ಲ ಥರ ಆಲೂಗಡ್ಡೆನೂ ಹಾಕಿದ್ದಾರೆ. ಆಲೂಗಡ್ಡೆ ಹಾಕಿ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ. ಅದಾದಮೇಲೆ ದಾರಿಲೆಲ್ಲ ಹಸುಗಳು, ಕರು, ನಮಗಿದೆಲ್ಲ ಕಾಮನ್ ಆಗಿರುತ್ತೆ ನೋಡೋಕ್ಕೆ. ಅದು ವೀಡಿಯೋ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಫುಲ್ಲು ಗ್ರೀನರಿ ಕಾಣ್ತಿರುತ್ತೆ. ನೋಡಿ, ಹಳ್ಳಿ ಕಡೆ ಅಂತ ಹೊಲದಲ್ಲಿ ಎಷ್ಟು ದೊಡ್ಡ ಮನೆಗಳು ಕಟ್ಕೊಂಡಿರ್ತಾರೆ ಅಂತ. ಎಷ್ಟು ಜಾಗದಲ್ಲಿ ಬೇಕಾದರೂ ಮನೆ ಕಟ್ಕೋಬೋದು. ಇದು ಬೂದೇಶ್ವರದ ಮಠ. ಲಾಸ್ಟಲ್ಲಿ ವಿಡಿಯೋ ತೋರಿಸ್ತೀನಿ, ವಿಡಿಯೋ ಹಾಕ್ತೀನಿ. ಇದು ಜಾತ್ರೆ ವಿಡಿಯೋ ಹಾಕಿದ್ದೆ. ಇನ್ನೊಂದು ದಿನ ಬಂದು ಸಪ್ರೇಟ್ ದೇವಸ್ಥಾನದ್ದು ಬೂದೇಶ್ವರದ ಮಠದ್ದೇ ಹಾಕ್ತೀನಿ ವಿಡಿಯೋ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಎಲ್ಲ. ಇವಾಗ ಇದು ಊರು ನಿಟ್ಟೂರು ಅಂತ, ಪುರದಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಸಿಗುತ್ತೆ. ಇದು ಒಂಥರ ನಮ್ಮೂರ ಥರನೇ ಇದೆ. ಈ ಊರಲ್ಲಿ ಪ್ರತಿಯೊಂದು ಸಿಗುತ್ತೆ. ಅಂದರೆ ಪುರದಮ್ಮನ ದೇವಸ್ಥಾನದಿಂದ ಸ್ವಲ್ಪ ದೂರ ಬರಬೇಕು, ಪೆಟ್ರೋಲ್ ಎಲ್ಲ ಅಲ್ಲೇ ಸಿಗೋದು. ಅಲ್ಲಿಂದ ಹೊರಟ್ವಿ. ನೋಡಿ, ಇದೆ ಪುರದಮ್ಮನ ದೇವಸ್ಥಾನ. ಇಲ್ಲಿ 1-2 ಹೊಲದ ಕಡೆ ತುಂಬ ಚೆನ್ನಾಗಿ ರೋಸ್ಗಳು, ಎಲ್ಲ ಥರ ರೋಸ್ಗಳನ್ನೂ ಬೆಳೆದಿದ್ದಾರೆ. ಅದು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ. ಪುರದಮ್ಮನ ದೇವಸ್ಥಾನದಲ್ಲಿ ನೋಡಿ, ಸಂಡೇ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ. ಯಾವ ಕಡೆನೂ ಬರೋಕ್ಕಾಗ್ತಿಲ್ಲ. ಇಲ್ಲಿಂದ ಚೌಲ್ಟ್ರಿಗಳು ಸ್ಟಾರ್ಟು. ಚಿಕ್ಕ ಚೌಲ್ಟ್ರಿಗಳೆಲ್ಲನೂ ಮಾಡ್ಕೊಳ್ತಾ ಇದ್ದಾರೆ ಇವಾಗ. ಮೊದಲೆಲ್ಲ ಮರದ ಕೆಳಗೆ ಮಾಡ್ತಿದ್ರಲ್ಲ, ಇವಾಗ ಎಲ್ಲ ಥರ ಚೌಲ್ಟ್ರಿಗಳು ಕಟ್ಟಿದ್ದಾರೆ. ಎಷ್ಟು ರಶ್ ಇತ್ತಂದರೆ ಇವತ್ತು ದೇವಸ್ಥಾನದೊಳಗಡೆ ಹೋಗೋಕ್ಕೇ ಒಂದಷ್ಟು ದೂರದಿಂದ ಕ್ಯೂ ನಿಂತಿತ್ತು. ಸೊ ಎಲ್ಲ ಆಚೆ ಕಡೆನೇ ಕೈ ಮುಕ್ಕೊಂಡು ಬರ್ತಿದ್ವಿ. ನೋಡಿ, ಇದೆ ನಮ್ಮ ದೊಡ್ಡಮ್ಮ ಅವ್ರು ಮಾಡಿರೋ ಚೌಲ್ಟ್ರಿ. ಅದು ನಮ್ಮ ದೊಡ್ಡಮ್ಮ ಬರ್ತಿದ್ದಾರೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದೇ ಬೂದೇಶ್ವರದ ಮಠ. ನೋಡಿ ಎಷ್ಟು ಚೆನ್ನಾಗಿದೆ. ಡೈಲಿ ಇಲ್ಲಿ ಪ್ರಸಾದ ಕೊಡ್ತಾರೆ ಊಟದ ರೀತಿಲಿ. ನೋಡಿ ತುಂಬ ಚೆನ್ನಾಗಿದೆ. ಒಂದಿನ ಬಂದು ಇಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ಮಾಡಿ. ಇಲ್ಲಿ ಸ್ಕೂಲು ಇದೆ, ಹಾಗೆಯೇ ಮದುವೆ ಚೌಲ್ಟ್ರಿನೂ ಇದೆ. ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗೋ ಥರ ಚೌಲ್ಟ್ರಿ ಪ್ರೈಸ್ ಇರುತ್ತೆ. ನೋಡಿ, ಇದೇ ಸ್ಕೂಲು, ಇದು ಚೌಲ್ಟ್ರಿ. ತುಂಬ ದೊಡ್ಡ ಜಾಗದಲ್ಲಿ ಎಲ್ಲದನ್ನು ಮಾಡಿದ್ದಾರೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.